ಅದು ಕೆಲವೊಂದು ಸಂದರ್ಭದಲ್ಲಿ ಹಿಂದೆ BJP ಅವರು ಸಿಂದಗಿಯಲ್ಲಿ ನಾನು ಘಟನೆ ಹೇಳಿದೆ. ಇದೇ ರೀತಿ ಇವರು ಪಾಕಿಸ್ತಾನ ಜೆಂಡಾ ಹಾರಿಸಿ ಧರಣಾ ಮಾಡಿದರು, ಸಿಂದಗಿ ಬಂದ್ ಮಾಡಿದರು, ಪ್ರತಿಭಟನೆ ಮಾಡಿದರು. ತನಿಖೆ ಆದಮೇಲೆ ಗೊತ್ತಾಯಿತು ಇದು ಶ್ರೀರಾಮ ಸೇನೆ ಅವ್ರು ಮಾಡಿದ್ದು, ಮುಸಲ್ಮಾನರ ಮೇಲೆ ಹಾಕಿ. ಇಲ್ಲಿ ಅದನ್ನೇ ಘಟನೆ ಈ ಥರ ಇಲ್ಲಿದೆ ಅಂತಲೂ ಕೂಡ ನಾನು ಹೇಳಿದಲ್ಲ. ಇಲ್ಲಿ ಅವನು ಯಾವುದೇ ಧರ್ಮೀಯನಿರಲಿ, ಯಾವುದೇ ಜಾತಿಯವರು ಇರಲಿ, ಏನೇ ಇರಲಿ ಸಹ ಅವನು ಆ ರೀತಿ ಘೋಷಣೆ ಕೇಳಿದ್ರೆ ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಅವನಿಗೆ ಕಠಿಣವಾದಂಥ ಶಿಕ್ಷೆ ಕಾನೂನು ಪ್ರಕಾರ ಆಗಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಬದ್ಧತೆ ಇದೆ. ನೋಡಿ ಇನ್ವೆಸ್ಟಿಗೇಷನ್ ಆಗೋಕ್ಕಿಂತ ಮುಂಚೆ ಈಗ ಸಿಂದಗಿಯಲ್ಲಿ ನಾವು ಒಂದು ವೇಳೆ ತನಿಖೆ ಮಾಡಲಾರ್ದೆ ನಾವು ಅವ್ರನ್ನ ಇದು ಮಾಡಿಬಿಟ್ಟಿದ್ರೆ ನಿರಪರಾಧಿಗಳನ್ನ ನಾವು ಇದು ಮಾಡ್ತಾ ಇದ್ವಾ? ಹಿಂದಾಡಿ ಗೊತ್ತಾಯ್ತಾ ಮಾಡಿದವರು ಮುಸ್ಲಿಮರಲ್ಲ, ಮಾಡಿದವರು ಇವರು ಅಂಥೇಳಿ ಹೆಸರುಗಳೆಲ್ಲ ಇದಾವೆ ನನ್ನ ಹತ್ರ. ಹೀಗಾಗಿ ಇಲ್ಲಿ ನಾನು ಅದಕ್ಕೆ ನಾನು ಹೋಲಿಕೆಯನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಯಾವನೇ ಇರಲಿ ಒಂದು ದಿವಸ ಅವನ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು, ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ. ಬರೀ ಪ್ರೊಟೆಕ್ಟ್ ಮಾಡುವಂಥ ಸಂದರ್ಭ ಬರ್ತಲ್ಲ. ಇನ್ನು ತನಿಖೆ ಏನಾದಲ್ಲ. ಈಗ ಹೇಳಿದ್ದಾರೆ, ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಈಸ್ ವೇಟಿಂಗ್ ಫಾರ್ ದಿ FSL ರಿಪೋರ್ಟ್. ಪೂರ್ತಿ ತನಿಖೆ ಆಗ್ತದೆ. ತನಿಖೆ ಆದಮೇಲೆ ಒಂದು ಸತ್ಯ ಹೊರ ಬರ್ತದೆ. ಯಾರು ತಪ್ಪಿಸ್ತಿದಾರೋ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನೋಡಿ ಅದು ಈಗ ಆಗ್ತದೆ. ನನಗೂ ಕೂಡ ನಿನ್ನೆ ಒಂದು ಮೆಸೇಜ್ ಬಂತು, ಅದನ್ನು ಫ್ಯಾಕ್ಟ್ ಚೆಕ್ ಅಂತ ಏನೋ ಬರ್ತದಲ್ಲ, ಆ ಫ್ಯಾಕ್ಟ್ ಚೆಕ್ ನನಗೂ ಕೂಡ ಮೆಸೇಜ್ ಕಳಿಸಿದ್ರು. ಅದೇನೇ ಇರಲಿ, ಅದು ಸತ್ಯ ಇರಲಿ ಸರಲಿ, ತನಿಖೆ ಆದಮೇಲೆ ಗೊತ್ತಾಗ್ತದೆ. ಹೀಗಾಗಿ ತನಿಖೆ ಆಗಲಿ. ಆಮೇಲೆ ಆ ತನಿಖೆಯಲ್ಲಿ ಯಾರನ್ನೂ ರಕ್ಷಣೆ ಮಾಡುವಂಥ ಪ್ರಶ್ನೆ ನಮಗಿಲ್ಲ. ನೀವು ಕೂಡ ನಿಮ್ಮ ಕಡೆ ಏನೋ ಇರುವಂಥ ಮಾಹಿತಿಯನ್ನು ಕೊಡಿ, ಮಾಧ್ಯಮದವರು ನಿಮ್ಮ ಕಡೆ ಕ್ಲಿಪ್ಪಿಂಗ್ಸ್ ಏನಿದಾವೆ ಎಲ್ಲನೂ ಕೂಡ ಅದನ್ನು ಕೂಡ ಸತ್ಯಾಸತ್ಯತೆಯನ್ನು ವೆರಿಫೈ ಮಾಡ್ತೇವೆ. ವೆರಿಫೈ ಮಾಡಿ ಕ್ರಮ ಕೈಗೊಳ್ತೇವೆ. ನಾನು ಅದನ್ನು ನಿಜವಾಗಿ ನೋಡಿಲ್ಲ. ನನಗೆ ಒಂದು ಫ್ಯಾಕ್ಟ್ ಚೆಕ್ ಕಳಿಸಿದ್ರು. ಆ ಫ್ಯಾಕ್ಟ್ ಚೆಕ್ ಬಗ್ಗೆ ನಾನು ಹೇಳ್ತಾ ಇದನ್ನು ಮಾಹಿತಿಯನ್ನು ನಾನು ಕೂಡ ಕೇಳಿದ್ದೀನಿ, ಯಾರ ಹತ್ರ ಇದ್ರೆ ಕೊಡಿದ್ದೀನಿ. ನೋಡಿ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನೋಡಿ. ಅದು ಈಗ ಹೋಮ್ ಮಿನಿಸ್ಟ್ರಿಗೆ ಸದನ ಮೇಲೆ ಉತ್ತರ ಕೊಟ್ಟಿದ್ದಾರಲ್ಲ, ಇಟ್ ಈಸ್ ಫೈನಲ್. ಹೋಮ್ ಮಿನಿಸ್ಟರ್ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ತನಿಖೆ ಆಗ್ತದೆ ಮತ್ತು ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.